ಯಾ ನಾನಿಲ್ಲಿ ಎಲ್ಲ ಮಾಡೆಲ್ನು ಒಂದೊಂದು ಫೋಲ್ಡರ್ಗೆ ಹಾಕೊಂಡು ಅದನ್ನ ಅನಲೈಸ್ ಮಾಡಿದ್ದೀನಿ. ಸೊ ಝೋನ್ 2 ಝೋನ್ 3 ಎಲ್ಲ ಒಟ್ಟಿಗೆ ಹಾಕೊಂಡಿದ್ದೀನಿ. ಒಂದೇ ಮಾಡೆಲ್ಗೆ ಝೋನ್ 2 ಝೋನ್ 3 ವರ್ಕೌಟ್ ಮಾಡಿದ್ದೀನಿ. ಬಟ್ ಏನೋ ಹಂಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡಿದೆ. ಎರಡಕ್ಕೂ ರಿಸಲ್ಟ್ಸು ಸೇಮ್ ಬರುತ್ತೆ. ನೀವು ಝೋನ್ 2 ಝೋನ್ 3 ಸೆಪ್ರೇಟ್ ಆಗಿ ಮಾಡಿ ಅದ್ರ ರಿಸಲ್ಟ್ಸ್ ನೋಡಿ, ಝೋನ್ 2 ಝೋನ್ 3 ಒಟ್ಟಿಗೆ ಮಾಡಿ ಅದ್ರ ರಿಸಲ್ಟ್ಸ್ ನೋಡಿದ್ರು ಸೇಮ್ ಬರ್ತಾ ಇದೆ. ಸೊ ನಾನು ಇದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇದು ರೆಗ್ಯುಲರ್ ಮಾಡಲು, ಇದು ಫ್ಲೋಟಿಂಗ್ ಕಾಲಮ್ ಇನ್ ಫಸ್ಟ್ ಫ್ಲೋರು, 5th ಫ್ಲೋರು ಅಂಡ್ 10th ಫ್ಲೋರು. ಸೊ ಫಸ್ಟು ರೆಗ್ಯುಲರ್ ಮಾಡಲ್ಗೆ ಹೋಗ್ತೀನಿ. ನಾನು ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ, ಬಟ್ ಎರಡು ವ್ಯಾಲ್ಯೂಸ್ ಸೇಮ್ ಇದೆ. ಸೊ ನೀವು ಜಸ್ಟ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಕ್ಸೆಲ್ ಶೀಟ್ ಬಗ್ಗೆ ನಾನು ಅನಲೈಸ್ ಮಾಡಿರೋ ಫೈಲ್ಸ್ ಎಲ್ಲ ಇಲ್ಲಿದೆ. ನೀವು ಬೇಕಾದ್ರೆ ಅದನ್ನ ಈ ಟ್ಯಾಬ್ಸ್ ಇನ್ಸ್ಟಾಲ್ ಆದ್ಮೇಲೆ ಲ್ಯಾಪ್ಟಾಪ್ ಅಲ್ಲಿ ವರ್ಕೌಟ್ ಮಾಡ್ಬೋದು. ಸೊ ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡ್ರಿಫ್ಟ್ ನ ಹಾಕೋದು ಕಲ್ತ್ಕೊಳ್ಳಿ. ಅದನ್ನ ಗ್ರಾಫ್ ಹಾಕೊಳ್ಳಿ, ಟೇಬಲ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಅದು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಹೋಗಿ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ರೆಗ್ಯುಲರ್ ಬಿಲ್ಡಿಂಗ್. ಅದನ್ನ ಬೇಕಾದ್ರೆ ಮಾಡೆಲ್ 1 ಅಂತ ಕರೆಯೋಣ. ಸೊ ನಿಮ್ಗೆ ಫಸ್ಟ್ ಹೆಂಗಿರುತ್ತೆ ಟೇಬಲ್ ಅಂತಂದ್ರೆ, ಸೊ ನಿಮ್ಗೆ ಈ ತರ ಇರುತ್ತೆ ಫಸ್ಟ್ ಟೇಬಲ್. ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡೋ ರಿಸಲ್ಟ್ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ EQX EQY ಅಂತೆಲ್ಲ ಇದೆಯಲ್ಲ. ಸೊ ನಾನು ಹೇಳ್ದೆ ಎರಡೂ ಝೋನ್ ಅಲ್ಲೂ ಒಟ್ಟಿಗೆ ಮಾಡ್ಬಿಟ್ಟಿದ್ದೀನಿ ಅಂತ. EQX EQY ಬಂದು ಝೋನ್ 2ದು, EQY3 ಅಂತ ಏನಿದೆಯೋ ಅದು ಝೋನ್ 3ದು Y ಡೈರೆಕ್ಷನ್. ಇದು EQX3 ಬಂದು ಇದು ಝೋನ್ 3ದು X ಡೈರೆಕ್ಷನ್. ನೀವು ಈಗ ಏನ್ ಮಾಡ್ಬೇಕು ಅಂತಂದ್ರೆ, EQX ಅದ್ರದ್ದು ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇನ್ X ಡೈರೆಕ್ಷನ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ರೈಟ್ ಕ್ಲಿಕ್ ದ ಮೌಸ್, ದೆನ್ ಗೋ ಟು ಫಿಲ್ಟರ್ ಅಪ್ಲೈ ಮಾಡಿ. ಸೊ ಇವಾಗ ನಿಮ್ಗೆ ಇಲ್ಲಿ ಏನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಸೆಲೆಕ್ಟ್ ಮಾಡಿ, ಅನ್ಸೆಲೆಕ್ಟ್ ಇಟ್. ಸೊ ನಿನಗೆ EQX, ಸೊ EQX ಅಂದ್ರೆ ಇದು ಝೋನ್ 2 ಮಾತ್ರ. ಇಲ್ಲಿ ನಾನು ರಿಸಲ್ಟ್ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಓಕೆ ಕೊಡಿ, ನಿಮ್ಗೆ ಈ ವ್ಯಾಲ್ಯೂ ಬರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ, ಎಲ್ಲಾ ಮಾಡೆಲ್ದು ಎಲ್ಲಾ ಝೋನ್ದು ಸೆಕೆಂಡ್ ಝೋನ್ ಅಲ್ಲಿ ಎಲ್ಲಾ ಮಾಡೆಲ್ದು ಎಕ್ಸ್ EQX ಏನಿದೆಯೋ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಟೇಬಲ್ಗೆ ಹಾಕೋಬೇಕು. ಸೊ ಏನ್ ಮಾಡಿ ಅಂತಂದ್ರೆ, ಒಂದು ಹೊಸದು ಎಕ್ಸೆಲ್ ಫೈಲ್ ಓಪನ್ ಮಾಡಿ. ಫೈಲ್ಗೆ ಹೋಗ್ಬಿಟ್ಟು ಇಲ್ಲೇನೆ ನ್ಯೂ ಅಂತ ಕೊಡಿ. ಸೊ ನಿಮ್ಗೊಂದು ಹೊಸ ಫೈಲ್ ಬಂತು. ಸೊ ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಂತಂದಾಗ ಯು ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ ಟ್ಯಾಬ್ ಡೈರೆಕ್ಟ್ ಆಗಿ ನೆಕ್ಸ್ಟ್ ಎಕ್ಸೆಲ್ ಶೀಟಿಗೆ ಶಿಫ್ಟ್ ಆಗುತ್ತೆ. ಇನ್ನೊಂದು ಹೊಸ ಫೈಲ್ ಓಪನ್ ಆಗಿದ್ರೆ ಅದಕ್ಕೆ ಶಿಫ್ಟ್ ಆಗುತ್ತೆ. ಸೊ ಏನ್ ಮಾಡ್ಬೇಕಂದ್ರೆ, ಸ್ಟೋರಿ ಎಕ್ಸ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ C ಮತ್ತೆ ಕಂಟ್ರೋಲ್ ಟ್ಯಾಬ್ ಮಾಡಿ ಇದನ್ನ ಕಂಟ್ರೋಲ್ V ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಹೆಡ್ಡಿಂಗ್ ಬರ್ಕೊಬಿಡ್ಬೇಕಾದ್ರೆ, ಝೋನ್ 2 ಇನ್ X ಆಯ್ತಾ. ನೆಕ್ಸ್ಟ್ ಇದೇನು, ಇದು ಸ್ಟೋರೀಸ್ ಬರ್ಕೊಂಡಿರ್ತೀನಿ ನಿಂಗೆ. ನೆಕ್ಸ್ಟ್ ಕಂಟ್ರೋಲ್ ಟ್ಯಾಬ್, ಗೋ ಬ್ಯಾಕ್. X ಆಯ್ತು, ಈಗ ನನಗೆ ಇನ್ನೇನ್ ಬೇಕು, Y ಬೇಕು. ಅಂಡ್ ಇದು ಝೋನ್ 2 ಮಾತ್ರ ತಗೋಬೇಕು. ಓಕೆ, ಇದು ಝೋನ್ 2. ಸೊ ಸಾರಿ, ನಾನು ಈ ವ್ಯಾಲ್ಯೂ ಕಾಪಿ ಮಾಡ್ಕೊಳ್ಳಿಲ್ಲ. ಗೋ ಬ್ಯಾಕ್, EQX ಇದು ತಗೊಳ್ಳಿ ಫಸ್ಟು. ಓಕೆ, ಸೊ ವಾಟ್ ಎವರ್ ಇಸ್ ದೇರ್ ಹಿಯರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಿಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಕಾಪಿ ಮಾಡ್ಕೊಳ್ಳಿ. ಅದನ್ನ ತಗೊಂಡೋಗ್ಬಿಟ್ಟು ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಕರೆಸ್ಪಾಂಡಿಂಗ್ಲಿ 11th ಸ್ಟೋರಿಗೆ ಇದೇ ಇರಬೇಕು. ಓಕೆ, ಆ ಥರ ಆ ಥರ ಹಾಕೋಬೇಕು ನೀವು. ಇದು ಮಾಡೆಲ್ 1 ಆಯ್ತು. ಸೊ ನಾನು ಇನ್ನೊಂದು ಕಾಲಮ್ ಹಾಕೊಂಡಿರ್ತೀನಿ, ಅದು ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ. ಸೊ ಇದು ಡಿಸ್ಪ್ಲೇಸ್ಮೆಂಟ್. ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಬ್ರಾಕೆಟ್ ಅಲ್ಲಿ ಮಾಡೆಲ್ 1 ಅಂತ ಹಾಕೊಳ್ಳಿ. ಇದು ಫಸ್ಟ್ ಮಾಡೆಲ್ದು. ಓಕೆ, ಇದು X ಡೈರೆಕ್ಷನ್ ಅಲ್ಲಿ ಸೇಮ್ ನಮ್ಗೆ ಝೋನ್ 2 ಅಲ್ಲೇ Y ಡೈರೆಕ್ಷನ್ ಅಲ್ಲಿ ಬೇಕು. ಸೊ ಈಗ ಏನ್ ಮಾಡ್ಬೇಕು, ನೀವು ಇದನ್ನ Y ಅಂತ ಬರ್ಕೊಂಡಂಗೆ ಇಟ್ಕೊಂಡಿರಿ. ಇದನ್ನ ಹಿಂಗೆ ಕಾಪಿ ಮಾಡ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟು ಅದನ್ನು ಹಂಗೆ ಕಾಪಿ ಮಾಡ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಗೋ ಬ್ಯಾಕ್ ಟು ಶೀಟ್. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ Y ಅಂತ. ಓಕೆ, ಇದು ಓನ್ಲಿ ಝೋನ್ 2 ನಾನು ಹೇಳ್ತಾ ಇದ್ದೀನಿ. ಐ ಆಮ್ ರಿಪೀಟಿಂಗ್ ಝೋನ್ 2. ಓಕೆ, ಸೊ ನಿಮ್ಗೆ ಇಲ್ಲಿ ವ್ಯಾಲ್ಯೂ ಬಂತು. ಮ್ಯಾಕ್ಸಿಮಮ್ ಏನ್ ಡಿಸ್ಪ್ಲೇಸ್ಮೆಂಟ್ ಇದೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ C, ಕಾಪಿ ದಿಸ್, ಕಂಟ್ರೋಲ್ ಟ್ಯಾಬ್, ಗೋ ಬ್ಯಾಕ್ ಅಂಡ್ ದೆನ್ ಪೇಸ್ಟ್ ಇಟ್ ಹಿಯರ್. ಓಕೆ, ಇಲ್ಲೂ ಬೇಕಾದ್ರೆ ಮಾಡೆಲ್ 1. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮಾಡೆಲ್ 2 ಹಾಕ್ಬೇಕು. ಇಲ್ಲೊಂದು ಒನ್ ಮೋರ್ ನಾನು ಟೇಬಲ್ ಹಾಕೊಂಡಿರ್ತೀನಿ, ಇನ್ಸರ್ಟ್ ಮಾಡ್ಕೊಂಡಿರ್ತೀನಿ ಕಾಲಮ್. ದೆನ್ ಇದನ್ನ ಹೆಡ್ಡಿಂಗ್ ನ ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ C, ಕಂಟ್ರೋಲ್ V. ಅದನ್ನ ಏನ್ ಮಾಡ್ಬೇಕಂತಂದ್ರೆ, ನೀವು
ವ್ರಾಪ್ ಟೆಕ್ಸ್ಟ್ ಮಾಡ್ಕೊಳ್ಳಿ. ಹಾ, ಇದು ಬಂದು ನಿಮಗೆ ಮಾಡ್ಯೂಲ್ 2. ಇದು ಮಾಡ್ಯೂಲ್ 2 ಸೇಮ್ ವೇ ಕಾಪಿ ಮಾಡ್ಕೊಳ್ಳಿ. ನಿಮಗೆ 4 ಮಾಡ್ಯೂಲ್ಸ್ ಇದೆ. and then rename it module 3 and module 4. ಓಕೆ, ಸೊ ಹಿಂಗಾದ್ಮೇಲೆ ಸೇಮ್ ಇದನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಕೆಲಸ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಇವಾಗ ನೀವು ಮಾಡ್ಯೂಲ್ ಇಲ್ಲಿ ಏನು ಮಾಡಬೇಕು, ಈ ಟ್ಯಾಬ್ ಇದೆಯಲ್ಲ, ದಿಸ್ ಇಸ್ ಫಾರ್ ಝೋನ್ 2. ರೆಗ್ಯುಲರ್ ಮಾಡಲ್ ಝೋನ್ 2 ಆಯ್ತು. ಎಕ್ಸ್ ಅಂಡ್ ವೈ ಎರಡು ತಗೊಂಡಿದ್ದೀನಿ. ಇದ್ರಲ್ಲೇ ಝೋನ್ 3 ಹುಡುಕ್ಬೇಕು ನೀವು. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ಝೋನ್ 2 ಆಯ್ತಾ. ಇದನ್ನ ಝೋನ್ 3ಗೂ ಮಾಡ್ಕೋಬೇಕು. ಕಂಟ್ರೋಲ್ ಸಿ ಮಾಡಿ ಕಂಟ್ರೋಲ್ ವಿ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ. ಸೊ ಇಟ್ ಈಸ್ ಫಾರ್ ಝೋನ್ 3 ಅಂತ ರೀನೇಮ್ ಮಾಡ್ಕೊಳ್ಳಿ. ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ನಾನು ಈಸಿಯಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕನ್ವೀನಿಯಂಟ್ ಆಗೋ ರೀತಿಲಿ ಮಾಡ್ಕೋಬಹುದು. ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ, ಸೇಮ್ ಮಾಡೆಲ್ ನಿಮಗೆ ಇದ್ರಲ್ಲೇನೆ ಝೋನ್ 3 ಸಿಗುತ್ತೆ. ಹಾಗಾಗಿ ಏನ್ ಮಾಡಿ, ಕ್ಲಿಕ್ ಮಾಡಿ 3 ಅಂತಿದೆಯಲ್ಲ, 3Q EQX3 ಇದು ಎಕ್ಸ್ ಡೈರೆಕ್ಷನ್ ಅಲ್ಲಿ. ಓಕೆ, ಝೋನ್ 3 ಅಲ್ಲಿ ಇದು ವ್ಯಾಲ್ಯೂ ಬಂತು. ಈ ವ್ಯಾಲ್ಯೂ ಕಾಪಿ ಮಾಡ್ಕೊಳ್ಳಿ. ಅಂಡ್ ದೆನ್ ಇದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಅಂಡ್ ದೆನ್ ಟೇಬಲ್ ಅಷ್ಟೇ, ಇದು ಈ ರೋನ ಕಾಪಿ ಮಾಡ್ಕೊಳ್ಳಿ. ಯಾ, ಸೊ ಸೇಮ್ ಥಿಂಗ್ ಯು ಶುಡ್ ಕಾಪಿ ಹಿಯರ್ ಆಲ್ಸೋ. ಕಾಪಿ ಆಗಿದೆ. ಸೊ ಕಮ್ ಬ್ಯಾಕ್ ಟು ದಿಸ್ ಮಾಡಿ, ಮತ್ತೆ Y3 ಹಾಕೊಳ್ಳಿ. ಓಕೆ, whatever the value you get, copy this, control C, control tab, place it in model 1. and then this story ಬಂದಿದ್ದೇನೆ. ಓಕೆ, ಇಲ್ಲಿವರೆಗೂ ಆಯ್ತು. ಈಗ ನೀವು ಮತ್ತೆ ಮಾಡ್ಯೂಲ್ 2 ಹೋಗಿ ಎಕ್ಸ್ ಹುಡುಕಿ, ವೈ ಹುಡುಕಿ ಝೋನ್ 2 ಅಲ್ಲಿ. ಅದೇ ತರ ಝೋನ್ 3 ಅಲ್ಲಿ ಎಕ್ಸ್ ಹುಡುಕಿ, ಝೋನ್ 3 ಅಲ್ಲಿ ವೈ ಹುಡುಕಿ. ಅದನ್ನ ಇಲ್ಲಿ ಟ್ಯಾಬ್ಲೆಟ್ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಯೂಲ್ 3 ಹೋಗಿ ಝೋನ್ 2 ಅಲ್ಲಿ ಎಕ್ಸ್, ಝೋನ್ 2 ಅಲ್ಲಿ ವೈ. ಸೊ ಅದೇ ತರ ಝೋನ್ 3 ಅಲ್ಲಿ ಎಕ್ಸ್, ಝೋನ್ 3 ಅಲ್ಲಿ ವೈ ಹುಡುಕ್ಬೇಕು. ಸ್ವಲ್ಪ ಇದೊಂಚೂರು ಡಿಫ್ರೆಂಟ್ ಆಗಿ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ಹೆಂಗೆ ಅಂತ. ಸೊ ಸೇವ್ ದಿಸ್. ದೆನ್ ಇದು ರೆಗ್ಯುಲರ್ ಮಾಡಲ್ ಆಯ್ತಾ. ಸೊ ರೆಗ್ಯುಲರ್ ಮಾಡಲ್ದು ಡಿಸ್ಪ್ಲೇಸ್ಮೆಂಟ್ ಅದು ನೀವು ಬೇಕಾದ್ರೆ ಹೆಡಿಂಗ್ ಕೊಟ್ಕೋಬಹುದು ಅದಕ್ಕೆ. ಈಗ ಏನ್ ಮಾಡ್ತೀನಿ ಅಂದ್ರೆ, ಫ್ಲೋಟಿಂಗ್ ಕಾಲಮ್ ಇನ್ ಫಸ್ಟ್ ಹೋಗ್ತೀನಿ. ಫಸ್ಟ್ ನಾವು ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಇಲ್ಲಿ ಇದೆ ಆಲ್ರೆಡಿ. ಡಿಸ್ಪ್ಲೇಸ್ಮೆಂಟ್ ಓಪನ್ ಮಾಡ್ತೀನಿ. ಸೊ ನಂಗೆ ಇಲ್ಲಿ ವ್ಯಾಲ್ಯೂ ಸಿಗುತ್ತೆ. ನಾನು ಇಲ್ಲಿ ಸ್ವಲ್ಪ ಬೇರೆ ಕಾಂಬಿನೇಷನ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಡೋಂಟ್ ವರಿ ಅಬೌಟ್ ಇಟ್. ಜಸ್ಟ್ ಇಲ್ಲಿ ಫಸ್ಟ್ ಬಂದ ತಕ್ಷಣ ಫಿಲ್ಟರ್ ಹಾಕೋಬಿಡಿ, ನಿಮ್ಗೆ ಕೆಲಸ ಈಸಿ ಆಗುತ್ತೆ. ಅಪ್ಲೈ ದ ಫಿಲ್ಟರ್, ದೆನ್ ಗೋ ಟು ಲೋಡ್ ಕೇಸಸ್. ನನಗೆ ಏನ್ ಬೇಕು ಅದನ್ನ ಮಾತ್ರ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನೊಂದು EQXA ಅಂತ ಎಲ್ಲಿ ಬರುತ್ತೋ ಅದೆಲ್ಲ ಝೋನ್ 2, ಬಿ ಅಂತ ಏನ್ ಬರುತ್ತೋ ಅದೆಲ್ಲ ಝೋನ್ 3. ಓಕೆ, YA ಇದು ಝೋನ್ 2 ಇನ್ ವೈ ಡೈರೆಕ್ಷನ್, ಇದು ಝೋನ್ 3 ಇನ್ ವೈ ಡೈರೆಕ್ಷನ್. ಈ AB ಅಂತ ಏನಿದೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಫಸ್ಟ್ ಮಾಡಲ್ ರೆಗ್ಯುಲರ್ ಮಾಡಲ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೇಮಿಂಗ್ ಎಲ್ಲ. ಮಾಡೆಲ್ ಫ್ಲೋಟಿಂಗ್ ಕಾಲಮ್ ಇನ್ ಮಾಡೆಲ್ 1, 2, 3 ಇದೆಯಲ್ಲ, ಫ್ಲೋಟಿಂಗ್ ಕಾಲಮ್ಸ್ ಗಳಿದೆಯಲ್ಲ, ಅದೆಲ್ಲ ಈ ತರನೇ ನೇಮಿಂಗ್ಸ್ ಆಗಿದೆ. ಬಟ್ ಫಸ್ಟ್ ಮಾಡೆಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, EQXA ಅದನ್ನ ಕಾಪಿ ಮಾಡ್ಕೋಬೇಕು. EQXA ಅಂಡ್ YA ಇದು ಝೋನ್ 2ದು. EQXB ಅಂಡ್ YB ಇದು ಬಂದು ಝೋನ್ 3ದು. ನಿಮ್ಗೆ ಕನ್ಫ್ಯೂಸ್ ಆದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಪಿಕ್ ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಸೊ ನನ್ಗೇನ್ ಬೇಕು, ಎಕ್ಸ್ ಡೈರೆಕ್ಷನ್ ಅಲ್ಲಿ ಝೋನ್ 2 ಬೇಕು. ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ನನ್ಗೆ ವ್ಯಾಲ್ಯೂಸ್ ಬಂತು. ನಾನು ಜಸ್ಟ್ ಕಾಪಿ ಮಾಡ್ಕೋತೀನಿ. ಕಂಟ್ರೋಲ್ C, ಕಂಟ್ರೋಲ್ ಟ್ಯಾಬ್. ಸೊ ಇದು ಎಕ್ಸ್ ಡೈರೆಕ್ಷನ್ ಮಾಡಲ್ 2, ಕಂಟ್ರೋಲ್ V ಆಯ್ತಾ. ನೆಕ್ಸ್ಟ್ ಅಗೇನ್ ಕಂಟ್ರೋಲ್ ಟ್ಯಾಬ್, ಇಲ್ಲಿ ಹೋಗಿ YA ಕೊಡಿ. ಸೊ ಇದು ಝೋನ್ 2 ವ್ಯಾಲ್ಯೂ. ಸೊ ಓಕೆ, ಇದು YA ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ C, ಕಂಟ್ರೋಲ್ ಟ್ಯಾಬ್, ಇದು ವೈಗೆ ಹೋಗಿ ಕಂಟ್ರೋಲ್ V ಆಯ್ತಾ. ಸಿಮಿಲರ್ಲಿ ಇಲ್ಲಿ ಹೋಗ್ಬಿಟ್ಟು
ಬಿ ಕೊಡಿ, ಬಿ ಕೊಟ್ರೆ ಝೋನ್ 3 ಅಂತ ಅರ್ಥ. ಬಿ ಕೊಡಿ. ಓಕೆ, ಸೊ ಬಿ ಬಂತು ವ್ಯಾಲ್ಯೂ. ಕಾಪಿ ಆಲ್ ದಿಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ಟ್ಯಾಬ್, ಎಕ್ಸ್ ಡೈರೆಕ್ಷನ್ ಝೋನ್ 3, ಕಂಟ್ರೋಲ್ ವಿ, ಮತ್ತೆ ಕಂಟ್ರೋಲ್ ಟ್ಯಾಬ್. ಇದನ್ನ ಚೇಂಜ್ ಮಾಡ್ಕೊಳ್ಳಿ ಟು ವೈ ಬಿ, ಝೋನ್ 3 ವೈ ಡೈರೆಕ್ಷನ್. ಓಕೆ, ಕಾಪಿ ದಿಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ಟ್ಯಾಬ್, and then copy here. ಆಯ್ತಾ? ಸೊ ದಿಸ್ ಇಸ್ ಹೌ ಯು ಶುಡ್ ಕಾಪಿ ಎವ್ರಿಥಿಂಗ್. ಇದನ್ನೆಲ್ಲ ಕಾಪಿ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ, ಯು ಹ್ಯಾಡ್ ಟು ಪುಟ್ ಎ ಗ್ರಾಫ್ ಫಾರ್ ದಿಸ್ ಟೇಬಲ್ ಇನ್ ಡಿಸ್ಪ್ಲೇಸ್ಮೆಂಟ್ ಇನ್ ಝೋನ್ 2. ಇದಕ್ಕೊಂದು ಟೇಬಲ್ ಹಾಕ್ಬೇಕು, ಇದಕ್ಕೊಂದು ಟೇಬಲ್ ಹಾಕ್ಬೇಕು, ಇದಕ್ಕೊಂದು ಟೇಬಲ್ ಹಾಕ್ಬೇಕು, ಇದಕ್ಕೊಂದು ಟೇಬಲ್ ಹಾಕ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ದು ಡಿಸ್ಪ್ಲೇಸ್ಮೆಂಟ್, ಓನ್ಲಿ ಡಿಸ್ಪ್ಲೇಸ್ಮೆಂಟ್ ಚಾಪ್ಟರ್ ಮಾತ್ರ ಕಂಪ್ಲೀಟ್ ಆಗುತ್ತೆ. ರೀನೇಮ್ ಮಾಡ್ಕೋತೀನಿ. ಓಕೆ, ಹಿಂಗ್ ಮಾಡಿದಾಗ ನಿಮ್ಗೆ ಓನ್ಲಿ ಡಿಸ್ಪ್ಲೇಸ್ಮೆಂಟ್ ಮಾತ್ರ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಡ್ರಿಫ್ಟ್ ಅಂತ ಹಾಕೊಳ್ಳಿ. ಸೊ ರೀನೇಮು. ಸೊ ಇವಾಗ ನಾನು ಏನೇನ್ ಮಾಡಿದೆ ಅದೇ ತರ, ಸಾರಿ, ಡ್ರಿಫ್ಟ್ ನ ಎಕ್ಸೆಲ್ ಶೀಟ್ ಅಲ್ಲಿ ಓಪನ್ ಮಾಡಿ ಒಂದ್ ಸೈಡ್ ಸ್ಟೋರಿ ಹಾಕೊಂಡು ಇನ್ನೊಂದ್ ಕಡೆ ಡ್ರಿಫ್ಟ್ ಹಾಕೊಂಡು ಅದನ್ನೆಲ್ಲ ಕಾಪಿ ಮಾಡ್ಕೊಳ್ತಾ ಬರ್ಬೇಕು. ಸೇಮ್ ವೇ ಇಲ್ಲಿ ಏನಿದೆಯೋ ಇದೇ ತರ ಎಲ್ಲ ಕಾಪಿ ಮಾಡ್ಕೊತಾ ಬರ್ಬೇಕು. ಇದು ಗ್ರಾಫ್ ಒಂದ್ ಕಡೆ ಹಾಕಿದ್ದೀನಿ, ಹೆಂಗ್ ಹಾಕಿದ್ದೀನಿ ತೋರಿಸ್ತೀನಿ. ಫೈನಲ್ ರಿಸಲ್ಟ್ಸ್ ಅಂತ ಇದನ್ನ ಸೇವ್ ಮಾಡಿ ಇದನ್ನ ಕ್ಲೋಸ್ ಮಾಡ್ತೀನಿ ನಾನು. ಸೊ ಇದು ಫಸ್ಟ್ ಝೋನ್, ಫಸ್ಟ್ ಮಾಡಲ್ ಇದು. ಸೊ ಸೇವ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಕಡೆ ಮಾಡಿದ್ದೀನಿ, ರೆಗ್ಯುಲರ್ ಮಾಡಲ್ ಅಲ್ಲಿ ಒಂದ್ ಕಡೆ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ನಾನು. ಡಿಸ್ಪ್ಲೇಸ್ಮೆಂಟ್ ಇದ್ರೊಳಗಡೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬಹುದು ನಾನು ಸೆಪರೇಟ್ ಆಗಿ ಇದೇನ್ ಮಾಡಿದೀನಿ ಅಂತಂದ್ರೆ, ಸೆಪರೇಟ್ ಆಗಿ ಎಲ್ಲಾ ಸ್ಟೋರೀಸ್ ಸೆಪರೇಟ್ ಆಗಿ ತೆಗೆದು ಹಾಕಿರೋದು. ಈ ಹೆಡ್ಡಿಂಗ್ ನೋಡಬಹುದು, ಡಿಸ್ಪ್ಲೇಸ್ಮೆಂಟ್ ಇನ್ ಝೋನ್ 2 ಇನ್ ಎಕ್ಸ್ ಡೈರೆಕ್ಷನ್, ಡಿಸ್ಪ್ಲೇಸ್ಮೆಂಟ್ ಇನ್ ಝೋನ್ 3 ಇನ್ ಎಕ್ಸ್ ಡೈರೆಕ್ಷನ್, ಡಿಸ್ಪ್ಲೇಸ್ಮೆಂಟ್ ಇನ್ ಝೋನ್ 2 ಇನ್ ವೈ ಡೈರೆಕ್ಷನ್. ಇದು ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಇನ್ ಝೋನ್ 3 ಇನ್ ವೈ ಡೈರೆಕ್ಷನ್. ಸೊ ಒಂದೇ ಮಾಡೆಲ್ ಅಲ್ಲಿ ಈ 4 ರಿಸಲ್ಟ್ಸ್ ಸಿಗುತ್ತೆ ನಿಮ್ಗೆ. ಆಯ್ತಾ? ಇದು ಒಂದು ಮಾಡೆಲ್ದು ರಿಸಲ್ಟ್ಸ್ ಫುಲ್ಲು. ಸೊ ನನಗೇನ್ ಬೇಕು ಅಂತಂದ್ರೆ ಎಲ್ಲ ಕಂಬೈನ್ ಆಗಿರೋ ಗ್ರಾಫ್ ಬೇಕು. ಸೊ ಈ ಮೆಥಡ್ ಹೋಗೋದು ಬೇಡ, ನೆಕ್ಸ್ಟ್ ಶೀಟ್ 2 ಹೋಗಿ ಇಲ್ಲಿ ನೋಡ್ಬೋದು ನೀವು, ಇದು ಸ್ಟೋರೀಸ್. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಇನ್ ಮಾಡೆಲ್ ಬಂದಂದ್ರೆ ಇದು ರೆಗ್ಯುಲರ್ ಮಾಡೆಲ್ ಡಿಸ್ಪ್ಲೇಸ್ಮೆಂಟ್, ಇದೆಲ್ಲ ಎಕ್ಸ್ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ಸ್. ಇದು ಫ್ಲೋಟಿಂಗ್ ಕಾಲಮ್ ಇನ್ ಫಸ್ಟ್ ಫ್ಲೋರು, 5th ಫ್ಲೋರು ಅಂಡ್ 10th ಫ್ಲೋರ್. ಓಕೆ, ಹಿಂಗ್ ಟ್ಯಾಬ್ಲೆಟ್ ಮಾಡ್ಕೊಂಡಿದ್ದೀನಿ. ಸಿಮಿಲರ್ಲಿ ಇನ್ ವೈ ಡೈರೆಕ್ಷನ್ ಟ್ಯಾಬ್ಲೆಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ, ಅದನ್ನ ಫಾಲೋ ಮಾಡಿ. ಬಟ್ ನೀವು ಗ್ರಾಫ್ ಹಾಕ್ಬೇಕಾದ್ರೆ ಏನಾಗಂದ್ರೆ ಎಕ್ಸ್ ಅಂಡ್ ವೈ ಬೋತ್ ಡೈರೆಕ್ಷನ್ ನಮಗೆ ವ್ಯಾಲ್ಯೂಸ್ ಇರಬೇಕು. ಬಟ್ ಇಲ್ಲಿ ನಮಗೆ ಪ್ರೀವಿಯಸ್ ಇದ್ರಲ್ಲಿ ಸ್ಟೋರೀಸ್ ಅಂತ ಇತ್ತು. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಓನ್ಲಿ ವೈಲ್ ಪುಟಿಂಗ್ ದ ಗ್ರಾಫ್ ಯು ಹ್ಯಾವ್ ಟು ರೀನೇಮ್ ಇಟ್. ನಾನು ಒಂದು ಎಕ್ಸ್ಟ್ರಾ ಕಾಲಮ್ ಮಾಡ್ಕೊಂಡೆ. ಐ ಹೋಪ್ ಯು ರಿಮೆಂಬರ್. ಫೈನಲ್ ರಿಸಲ್ಟ್ಸ್ ಅಲ್ಲಿ ನಾನು ಒಂದು ಎಕ್ಸ್ಟ್ರಾ ಕಾಲಮ್ ಹಾಕೊಂಡೆ ಇಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಹಿಯರ್ ಯು ಹ್ಯಾವ್ ಟು ರೈಟ್ ದ ಕಾಲಮ್. ಸಾರಿ, ಎಸ್, ವೈ ಡೈರೆಕ್ಷನ್ದು ವೈ ಡೈರೆಕ್ಷನ್ ಏನ್ ವ್ಯಾಲ್ಯೂ ಬೇಕೋ ಅದನ್ನ ಬರಿಬೇಕು. ನೀವು ಏನು ವರ್ಡ್ಸ್ ಎಲ್ಲ ಬರಿಬಾರ್ದು. ವೆನ್ ಯು ಪುಟಿಂಗ್ ಗ್ರಾಫ್ ಇಟ್ ಶುಡ್ ಬಿ ನ್ಯೂಮರಿಕ್ ವ್ಯಾಲ್ಯೂ. ಸೊ ಏನ್ ಮಾಡ್ಬೇಕು, ಇದೆಲ್ಲ ಫಿಲ್ ಮಾಡ್ಕೊಳ್ಳಿ. ತಪ್ಪಾಯ್ತಾ? ಅಂಡ್ ಬೇಸ್ ಶುಡ್ ಬಿ ಆಲ್ವೇಸ್ 0. ಅಂಡ್ ಇಲ್ಲಿ 0 ಕಾಣ್ತಿದೆಲ್ಲ, ಇದು ನಿಮ್ಗೆ ಕೊಡಲ್ಲ ಆಕ್ಚುಲಿ. ಯೂಶಲಿ ಎಸ್, ಸಾರಿ, ಇಲ್ಲಿ ಕೊಡ್ತೀರಾ, ಬಟ್ ಡ್ರಿಫ್ಟ್ ಅಲ್ಲಿ ಕೊಟ್ಟಿರಲ್ಲ. ಡ್ರಿಫ್ಟ್ ಅಲ್ಲಿ ನೀವೇ 0 ಕೆಳಗಡೆ ಹಾಕೋಬೇಕು ಬೇಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾಕೆ ಕಾಲಮ್ ಇಟ್ಕೊಂಡ್ರೆ ಅಂದ್ರೆ, ಈ ವ್ಯಾಲ್ಯೂಸ್ ನನಗೆ ವ್ಯಾಲ್ಯೂಸ್ ಬೇಕು, ಈ ಸ್ಟೋರಿ ವ್ಯಾಲ್ಯೂಸ್ ಇಲ್ಲಿ ಬೇಕು, ಅದಕ್ಕೋಸ್ಕರ ಇಲ್ಲಿ ಬಿಟ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಮಾಡಿದೀನಿ ಪ್ರಾಬ್ಲಮ್. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಡೈರೆಕ್ಷನ್ ಇನ್ ಝೋನ್ 2, ಝೋನ್ 2ಗೆ ಟ್ಯಾಬ್ಲೆಟ್ ಮಾಡ್ಕೊಂಡಿರೋದು, ಎಲ್ಲಾ ಮಾಡೆಲ್ ಟ್ಯಾಬ್ಲೆಟ್ ಮಾಡ್ಕೊಂಡು ಅದನ್ನ ಏನ್ ಮಾಡಿದೀನಿ ಅಂದ್ರೆ ಇದರ ಗ್ರಾಫ್ ಹಾಕೊಂಡಿದ್ದೀನಿ. ಇದು ಹೆಂಗ್ ಮಾಡ್ಕೊಂಡೆ ಅಂತ ತೋರಿಸ್ತೀನಿ. ಫಸ್ಟ್ ಇನ್ಸರ್ಟ್ ಹೋಗಿ ಸೆಲೆಕ್ಟ್ ಸ್ಕ್ಯಾಟರ್ ಅಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಸೆಲೆಕ್ಟ್ ಡಾಟಾ ಕೊಡಿ. ಸೊ ಜಸ್ಟ್ ಆಡ್ ಮಾಡಿ ಸೀರೀಸ್ ನೇಮ್ ಹಾಕೊಳ್ಳಿ. ಇದು ಸೀರೀಸ್ ನೇಮ್ ಏನ್ ಬೇಕು ನಿಮ್ಗೆ, ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಇನ್ ಝೋನ್ 2. ನೀವು ಬೇಕಾದ್ರೆ ಫುಲ್ ಬರ್ಕೊಳ್ಳಿ ಅದನ್ನ. ಆಮೇಲೆ ಎಕ್ಸ್ ವ್ಯಾಲ್ಯೂ,
ಸೊ ಇನ್ ಎಕ್ಸ್ ಡೈರೆಕ್ಷನ್, ಈ ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಿರ್ಬೇಕು ಅಂದ್ರೆ ಡಿಸ್ಪ್ಲೇಸ್ ಆಗಿರೋದು, ಯೂಶಲಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ ಅದು. ಸೊ ಯಾವಾಗಲೂ ಎಕ್ಸ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಹಾಕೋಬೇಕು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂಗಳು ಬಂತು ಇವು, ಆಯ್ತಾ. ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂಡ್ ದೆನ್ ವೈ ಡೈರೆಕ್ಷನ್ ಅಲ್ಲಿ ಇದು ಬ್ಯಾಕ್ ಕ್ಲಿಕ್ ಮಾಡಿ. ವೈ ಡೈರೆಕ್ಷನ್ ಅಲ್ಲಿ ಯಾವಾಗಲೂ ಫ್ಲೋರ್ ಸ್ಟೋರಿ ಇರುತ್ತೆ, ಆಯ್ತಾ. ಸೊ ಸ್ಟೋರಿ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಇನ್ ವೈ ಡೈರೆಕ್ಷನ್. ಸೆಲೆಕ್ಟ್ ದಿಸ್, ದೆನ್ ಓಕೆ. So okay, so again come to this, right click, select datas, add ಅಂತ ಕೊಡಿ. ನೇಮ್ ಏನು ಕೊಡಕ್ ಹೋಗ್ಬೇಡಿ. ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಮಾಡೆಲ್ದು. ಅಂಡ್ ದೆನ್ ವೈ ಡೈರೆಕ್ಷನ್ ಅಲ್ಲಿ ಸೇಮ್ ಸ್ಟೋರಿ ಸೆಲೆಕ್ಟ್ ಮಾಡ್ಕೊಳ್ಳಿ. 15 ಹಾ ಓಕೆ ಕೊಡಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮತ್ತೆ ಆ್ಯಡ್ಗೆ ಹೋಗಿ ನೋಡಕ್ಕೂ ಮುಂಚೆನೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಅಗೇನ್ ಥರ್ಡ್ ಒನ್, sorry it's supposed to be 15, and y direction ಅಲ್ಲಿ again ಈ story, okay, and add ಮತ್ತೆ ಇನ್ನೊಂದು fourth series x direction ಅಲ್ಲಿ ಈ ಟೇಬಲ್ ಬರಬೇಕು, and then y direction ಅಲ್ಲಿ ಇದು ಬರಬೇಕು. ಓಕೆ, ಸೊ ನಿಮ್ ಗ್ರಾಫ್ ಈ ತರ ಕಾಣುತ್ತೆ. ಇಲ್ಲಿ ಯಾಕೆ ಹಿಂಗ್ ಉಲ್ಟಾ ಬಂತು? It's supposed to come like this. ಕರೆಕ್ಟ್ ಇದೆ. ಸೊ ನಿಮ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಹಿಂಗ್ ಬರುತ್ತೆ. ಇನ್ನೊಂದು ಏನಂತಂದ್ರೆ ಇದು ಇಟ್ ರೆಪ್ರೆಸೆಂಟ್ಸ್ ಎಲ್ಲ ಕಲರ್ ಒಂದೊಂದು ಮಾಡೆಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆಡ್ ಮಾಡ್ಬೇಕು, ಈ ಕಲರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ವಾಟ್ ಮಾಡೆಲ್ ಇಟ್ ಇಸ್ ಅಂತ ಆಡ್ ಮಾಡ್ಬೇಕು ನೀವು. ಸೊ ಫಾರ್ ದಿಸ್ ಇಲ್ಲಿ ನೋಡಿ ಪ್ಲಸ್ ಅಂತ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಪಾಯಿಂಟ್ ಅಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅಂತ ಬೇಕು ಅಂದ್ರೆ ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಡಾಟಾ ಲೇಬಲ್ಸ್, ದೆನ್ ಲೆಜೆಂಡ್ ಹಾಕ್ಬೇಕು ನೀವು ಆಕ್ಚುಲಿ. ಸೊ ವಾಟ್ ಡಸ್ ಈಚ್ ಕಲರ್ ಇಂಡಿಕೇಟ್ಸ್ ಅಂತ ನೀವು ಲೆಜೆಂಡ್ ಬರಿಬೇಕು. ಸೊ ಬ್ಲೂ ಕಲರ್ ಯಾವ ಮಾಡೆಲ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಏನ್ ಮಾಡಿದ್ದಾರೆ, ನಿಮ್ ಕಲರ್ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಬ್ಲೂ ಕಲರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಮಾಡೆಲ್ 1, ಇಟ್ ಇಸ್ ರೆಗ್ಯುಲರ್ ಬಿಲ್ಡಿಂಗ್, ಓಕೆನಾ. ಸೊ ಏನ್ ಮಾಡಿ ಅಂದ್ರೆ ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಚಾರ್ಟ್ ಹಾಕೋಬೇಕಾದ್ರೆ ನೀವು ನೇಮ್ ಬೇಕು ಅಂತಂದಾಗ ನೇಮಲ್ಲೇ ಮಾಡ್ಕೋಬಿಡಿ. ಸೊ ಸೆಲೆಕ್ಟ್ ದಿಸ್, ಕೀಪ್ ಇಟ್ ಹಿಯರ್, ರೈಟ್ ಕ್ಲಿಕ್, ಸೆಲೆಕ್ಟ್ ಡಾಟಾ, ಆ್ಯಡ್ ಹೋಗಿ. ಸೊ ನೇಮ್ ಏನ್ ಬೇಕು ನಿಮ್ಗೆ, ಇದು ಯಾವ ವ್ಯಾಲ್ಯೂ ಮಾಡೆಲ್ 1 ವ್ಯಾಲ್ಯೂ. ಸೊ M1 ನೀವು ಬೇರೆ ನೇಮ್ ಕೊಟ್ಕೊಂಡಿದ್ರೆ ಅದಾದ್ರೂ ಹಾಕಿ. ಮಾಡೆಲ್ 1 ಎಕ್ಸ್ ವ್ಯಾಲ್ಯೂ ಅಲ್ಲಿ ಯಾವಾಗ್ಲೂ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇರ್ಬೇಕು ಎಕ್ಸ್ ಅಲ್ಲಿ, ಅಂಡ್ ದೆನ್ ವೈ ಅಲ್ಲಿ ಯಾವಾಗ್ಲೂ ವೈ ಅಲ್ಲಿ ಯಾವಾಗ್ಲೂ ಸ್ಟೋರೀಸ್ ಇರಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ, ದೆನ್ ಓಕೆ. ಸೊ ಯು ಕ್ಯಾನ್ ಸಿ ದಿಸ್. ದೆನ್ ಅಗೇನ್ ಆ್ಯಡ್ ಹೋಗಿ ಮತ್ತೆ M2 ಕೊಡಿ, ಮಾಡ್ಯೂಲ್ 2 ಅದು. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್, ವೈ ಅಲ್ಲಿ ಸ್ಟೋರಿ. ಓಕೆ, ಅಗೇನ್ ಆ್ಯಡ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಪ್ರಾಪರ್ ಆಗಿ ತಗೊಳ್ಳಿ. ಸಾರಿ, Control X, Control V, and name is M3. ಇಲ್ಲಿ ಬಂದು ಇದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಅಗೇನ್ ಆ್ಯಡ್ ಬಂದು M4 ಎಕ್ಸ್ ವ್ಯಾಲ್ಯೂ ಇದು. ಸೊ ನೋಡ್ಕೊಳ್ಳಿ 15 ವರ್ಗೂ ಬರಬೇಕು. ಆಮೇಲೆ
ವೈ ವ್ಯಾಲ್ಯೂ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆ ಕೊಡಿ. ನಿಮ್ಗೆ ಇಲ್ಲೆಲ್ಲ ವ್ಯಾಲ್ಯೂ ಬಂತು. ಬಟ್ ಯಾವ ಕಲರ್ ಯಾವ ಮಾಡೆಲ್ ಅಂತ ನೀವು ಹೇಳಬೇಕಲ್ಲ. ಸೊ ಏನು ಮಾಡಬೇಕು ಅಂತಂದರೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪ್ಲಸ್ ಮಾರ್ಕ್ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಆಕ್ಸಸ್ ಟೈಟಲ್ ಕೊಡ್ಬೋದು. ಸೊ ವಾಟ್ ಎಕ್ಸ್ ಆಕ್ಸಸ್, ವಾಟ್ ವೈ ಆಕ್ಸಸ್ ಇಂಡಿಕೇಟ್ಸ್. ಆಕ್ಸಸ್ ಟೈಟಲ್ ಕೊಡಬೇಕು ಅಂಡ್ ದೆನ್ ಚಾರ್ಟ್ ಟೈಟಲ್ ಕೊಡಬೇಕು ಬಿಕಾಸ್ ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಡೈರೆಕ್ಷನ್. ಅದು ಡಾಟಾ ಟೇಬಲ್ ಬೇಡ, ಎರರ್ ಇದು ಬೇಡ, ಗ್ರಿಡ್ ಲೈನ್ಸ್, ಲೆಜೆಂಡ್ರಿ ಅಂತೂ ಕೊಡ್ಲೇಬೇಕು ನೀವು ಬಿಕಾಸ್ ಲೆಜೆಂಡ್ರಿ ಬೇಕು ಅಂತಾನೆ ನಾವು M1 M2 ಅಂತ ಮಾಡ್ಕೊಂಡಿರೋದು. ಮಾಡೆಲ್ 1, ಮಾಡೆಲ್ 2, ಮಾಡೆಲ್ 3, ಮಾಡೆಲ್ 4 ಅಂತ ನಾವು ಮಾಡ್ಕೊಂಡಿರೋದು. ಅಂಡ್ ದೆನ್ ಟ್ರೆಂಡ್ ಲೈನ್ ಇದೇನು ಬೇಡ. ಸೊ ಟೈಟಲ್ ಏನಿದೆ, ಇದ್ರ ಟೈಟಲ್ ಏನು, ಡಬಲ್ ಟ್ಯಾಪ್ ಮಾಡಿ. ಸೊ ಟೈಟಲ್ ಬಂದು ಡಿಸ್ಪ್ಲೇಸ್ಮೆಂಟ್ ಟೆಕ್ಸ್ಟ್ ಟೈಟಲ್. ಆಮೇಲೆ ಬೇರೆ ಚೇಂಜ್ ಮಾಡ್ಬೋದು. ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಇನ್ ಝೋನ್ 2 ಅಂತ ಕೊಡಿ. ಇದು ಟೈಟಲ್ ಏನು, ಇಲ್ಲಿ ಇದೇನಿರುತ್ತೆ ಅಂದರೆ ಇದು ಸ್ಟೋರೀಸ್ ಆಕ್ಚುಲಿ. ಓಕೆ, ಡಬಲ್ ಕ್ಲಿಕ್, ಸ್ಟೋರಿ ಅಂತ ಕೊಡಿ. ಎಕ್ಸ್ ಆಕ್ಸಸ್ ಅಲ್ಲಿ ಏನು, ಇದು ಡಿಸ್ಪ್ಲೇಸ್ಮೆಂಟು. ಡಬಲ್ ಟ್ಯಾಪ್ ಮಾಡಿ. ಸೊ ಹಿಂಗೆ ಮಾಡ್ಕೋಬೇಕು. ಆ್ಯಂಡ್ ದೆನ್ ಈ ವ್ಯಾಲ್ಯೂಸ್ ಎಲ್ಲ ಬೇಕು ಕಲರ್ ಮಾಡಬೇಕು ಅಂದರೆ ಡಾರ್ಕ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಇದು MS Office 10 ಅಲ್ಲಿ ವರ್ಕ್ ಆಗಲ್ಲ. ಇದು 13 ಅಲ್ಲಿ ಮಾತ್ರ ನಿಮ್ಗೆ ಈ ಆಪ್ಷನ್ ಸ್ವಲ್ಪ ಬೇಗ ಸಿಗುತ್ತೆ. 10 ಅಲ್ಲಿ ಸ್ವಲ್ಪ ನೀವು ಹುಡುಕ್ಬೇಕಾಗತ್ತೆ. ಸೊ ಹಿಂಗೆ ನೀವು ಝೋನ್ ಎಕ್ಸ್ ಅಲ್ಲಿ ಫಸ್ಟು ಝೋನ್ 2 ಅಲ್ಲಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮಾಡ್ಕೊಂಡ್ರಿ ಎಲ್ಲ ಮಾಡೆಲ್ಗೂ. ಓಕೆ, ನಾನು ಅದನ್ನ ಕೆಳಗಡೆ ಇಡ್ತೀನಿ. ಅದೇ ತರ ಝೋನ್ 2ಗೂ ಝೋನ್ 2 ಇನ್ ವೈ ಡೈರೆಕ್ಷನ್ ಅಲ್ಲೂ ಕೂಡ ಹುಡುಕಿ ಮಾಡಬೇಕು ನೀವು. ಸೊ ನಾನು ಏನು ಹೇಳಿದೆ, ಎಲ್ಲ ಇದನ್ನು ಎಕ್ಸೆಲ್ ಶೀಟ್ಸ್ನು ಓಪನ್ ಮಾಡಿ ಇಟ್ಕೊಳ್ಳಿ, ಅವ್ರ ಒಂದು ಶೀಟ್ ಓಪನ್ ಮಾಡಿ ಇಟ್ಕೊಳ್ಳಿ, ಡಾಟಾಸ್ ಕಲೆಕ್ಟ್ ಮಾಡಿ ಈ ತರ ಒಂದು ಟೇಬಲ್ ಆಲ್ರೆಡಿ ರೆಡಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋದಾ ಬನ್ನಿ. ಸೊ ಆಮೇಲೆ ಲಾಸ್ಟ್ಗೆ ಫೈನಲ್ ಬೇಕಾದ್ರೆ ನೀವು ಗ್ರಾಫ್ ಹಾಕ್ಬೋದು. ನೀವು ಇವಾಗ ಡಿಸ್ಪ್ಲೇಸ್ಮೆಂಟ್ ನಾನು ಒಂದು ಮಾಡಿದ್ದೀನಿ, ಲೈಕ್ ಝೋನ್ 2 ಎಕ್ಸ್ ಅಲ್ಲಿ ಮಾಡಿದ್ದೀನಿ. ನೀವು ಝೋನ್ 2 ವೈ, ಝೋನ್ 3 ಎಕ್ಸ್, ಝೋನ್ 3 ವೈ ಅಲ್ಲಿ ಮಾಡಿ. ಅದೇ ತರ ಡ್ರಿಫ್ಟ್ ಕೂಡ ಮಾಡಿ. ಸೊ ಡ್ರಿಫ್ಟ್ ಒಂಚೂರು ಡಿಫ್ರೆಂಟ್ ಇದೆ, ಅದೊಂಚೂರು ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಸೇವ್ ಮಾಡ್ಕೋತೀನಿ. ರೆಗ್ಯುಲರ್ ಮಾಡೆಲ್ ಅಲ್ಲಿ ಡ್ರಿಫ್ಟ್. ಸೊ ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಲೆಕ್ಟ್ ಮಾಡಿಕೊಂಡು ಫಿಲ್ಟರ್ ಮಾಡಿ ನನಗೇನು ಲೋಡ್ ಬೇಕು, ಯಾವ ಕಾಂಬಿನೇಷನ್ ಬೇಕು ನನಗೆ ಇದು ಡ್ರಿಫ್ಟ್ ನಾನು ಹೋಗ್ತಿರೋದ್ರಿಂದ ಫಸ್ಟು ಎಕ್ಸ್ ಡೈರೆಕ್ಷನ್ ಅಂದರೆ ಇದೀಗ ಝೋನ್ 2, EQX ಅಂದರೆ ಝೋನ್ 2, ಜಸ್ಟ್ EQX ಅಂದರೆ ಇಲ್ಲಿ. ಸೊ ನಿಮಗೆ ಇಲ್ಲಿ ಸ್ಟೋರಿ 5 ಅಲ್ಲೆಲ್ಲ ಡಬಲ್ ಬಂದಿದೆ. ಸೊ ನೀವೇನು ಮಾಡಬೇಕು, ವಾಟ್ ಎವರ್ ಝೀರೋ ವ್ಯಾಲ್ಯೂಸ್ ದರ್ ಅದನ್ನ ನೆಗ್ಲೆಕ್ಟ್ ಮಾಡಿ. ಇಲ್ಲಿ EQX ಅದ್ರ ರಿಸಲ್ಟು ಬೋತ್ ಇನ್ ಎಕ್ಸ್ ವೈ ಅಲ್ಲಿ ಕೊಡ್ತಾ ಇದೆ. ನನಗೆ ಏನ್ ಬೇಕು ಅಂದ್ರೆ ವೈ ಅಲ್ಲಿ ಆಬ್ವಿಯಸ್ಲಿ ನೀವು ಎಕ್ಸ್ ಡೈರೆಕ್ಷನ್ ಇಂದ ಪುಷ್ ಮಾಡಿದಾಗ ಬಿಲ್ಡಿಂಗ್ ಎಕ್ಸ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗುತ್ತೆ, ವೈ ಡೈರೆಕ್ಷನ್ ಅಲ್ಲಿ ಏನು ರಿಸಲ್ಟ್ ಇರಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು, ನೀವು ವೈನ ಆಫ್ ಮಾಡ್ಕೋಬೇಕು. ಇಲ್ಲಿ ಡ್ರಿಫ್ಟ್ ಆಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿ, ಇಲ್ಲಿ ಹೋಗಿ ಐಟಮ್ಗೆ ಹೋಗಿ, ನಿಮ್ಗೆ ನೀವು ಎಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು, ಸೊ ಓನ್ಲಿ ಎಕ್ಸ್ ಮಾತ್ರ ಉಳಿಸ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಈ ವ್ಯಾಲ್ಯೂಗಳು ಬರುತ್ತೆ. ಸೊ ಈಗ ಏನ್ ಮಾಡ್ಬೇಕು ನೀವು, ಮತ್ತೆ ನಾನು ಮೊದಲೇ ಹೇಳ್ದಂಗೆ ಒಂದು ಫೈನಲ್ ರಿಸಲ್ಟ್ ಅಂತ ಇತ್ತಲ್ಲ, ಸೊ ಅಲ್ಲಿ ಅಗೇನ್ ನೆಕ್ಸ್ಟ್ ಶೀಟ್ ಓಪನ್ ಮಾಡ್ಕೋಬೇಕು. ಫೈನಲ್ ರಿಸಲ್ಟ್ಸ್ ಅಲ್ಲಿ ನೆಕ್ಸ್ಟ್ ಶೀಟ್ ಓಪನ್ ಮಾಡ್ಕೊಳ್ಳಿ. ಈ ಡ್ರಿಫ್ಟ್ ಅಂತ ಆಲ್ರೆಡಿ ಇದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ ಇಲ್ಲಿ ಝೋನ್ ಡ್ರಿಫ್ಟ್ ಇನ್ ಎಕ್ಸ್ ಇನ್ Z2 ಝೋನ್ 2 ಆಯ್ತಾ. ಅದೇ ತರ ಇಲ್ಲಿ ವೈ ಅಂತ ಹಾಕೋಬೇಕು. ಸೊ ಚೇಂಜ್ ದಿಸ್ ಟು ವೈ. ಸೊ ಇದು ಓನ್ಲಿ ಫಾರ್ ಝೋನ್ 2. ಝೋನ್ 2 ಹೇಳ್ಕೊಡ್ತೀನಿ, ಝೋನ್ 3 ನೀವು ಮಾಡ್ಕೊಳ್ಳಿ. ಅಲ್ಲಿ ಏನು ಮಾಡಬೇಕು, ಸ್ಟೋರಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ C, ಕಂಟ್ರೋಲ್ ಟ್ಯಾಬ್, ಕಂಟ್ರೋಲ್ V. ಸೊ ಕಂಟ್ರೋಲ್ ಟ್ಯಾಬ್. ಇನ್ನೊಂದೇನಂದ್ರೆ ಈ ಡ್ರಿಫ್ಟ್ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ ದಿಸ್,
ಕಾಪಿ ದಿಸ್ ವ್ಯಾಲ್ಯೂ, Control C, Control Tab, then paste it here. And ಮೇಲ್ಗಡೆ ಏನಿರಬೇಕು ಹೆಡಿಂಗು ಡ್ರಿಫ್ಟ್ ಅಂತ ಇರಬೇಕು. ಡ್ರಿಫ್ಟ್ ಇದು ಸ್ಟೋರಿ. ಓಕೆ, ಇಲ್ಲಿ ಎಂತ ಖಾಲಿ ಬಿಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತು. ನಾನು 11-10 ಅಂತ ಹಾಕೋತೀನಿ ಅಲ್ಲಿ. ಇಲ್ಲಿ ಇನ್ನೊಂದು ಏನಂದ್ರೆ 0 ಹಾಕೋಬೇಕು ನೀವು ಡ್ರಿಫ್ಟ್ ಅಲ್ಲಿ. ಓಕೆ, ಸೊ ಡ್ರಿಫ್ಟ್ ಯಾವುದು ಬ್ರಾಕೆಟ್ ಅಲ್ಲಿ model 1, ಎಸ್ ಇಟ್ ಇಸ್ model 1 ಹಾಕೋಬೇಕು. ಸೊ ಸಿಮಿಲರ್ಲಿ ಇದೇ ತರ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಬಂದು model 2. ಇದು model 3 ಹಂಗೆ ನೇಮ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇದು model 4. ಸೊ ಈ ತರ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ನೀವು ಕರೆಸ್ಪಾಂಡೆಂಟ್ ಟೇಬಲ್ ಹೋಗಿ ಅದನ್ನ ಹುಡುಕಿ ತರಬೇಕು. ಸೊ ಈಗ ಇಲ್ಲಿ ಎಕ್ಸ್ ಡೈರೆಕ್ಷನ್ ಆಯ್ತಾ, ಸಿಮಿಲರ್ಲಿ ವೈ ಡೈರೆಕ್ಷನ್ ಕ್ಲಿಕ್ ಮಾಡ್ಕೋತೀನಿ. ವೈ ಡೈರೆಕ್ಷನ್ ಒಂದೇ ಮಾಡಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹಾಕೋಬಹುದು. ಸೊ ವೈ ಡೈರೆಕ್ಷನ್ ಕ್ಲಿಕ್ ಮಾಡ್ಕೊಂಡೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗಿ ನೋಡಿ. ಇಲ್ಲಿ ವೈ ಇದೆ ಬಟ್ ಇಲ್ಲಿ ಎಕ್ಸ್ ಇದೆ. ಸೊ ಚೇಂಜ್ ದಿಸ್ ಟು ವೈ. ಸೊ ಅವಾಗ ನಿಮಗೆ ವ್ಯಾಲ್ಯೂ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ ಟ್ಯಾಬ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಸೇಮ್ ಇಲ್ಲಿ ಏನಿದೆಯೋ ಅದನ್ನ ಕಾಪಿ ಮಾಡ್ಕೊಳ್ಳಿ. ಹೆಡ್ಡಿಂಗು, ಆಮೇಲೆ ಇಲ್ಲಿ ಸ್ಟೋರಿ ಇದೆಲ್ಲ ಸೇಮ್ ಇದ್ರ ಥರನೇ ಬರುತ್ತೆ, ಇನ್ಕ್ಲೂಡಿಂಗ್ 0 ಮಾಡ್ಕೊಳ್ಳಿ. ಸೊ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಸೊ ಹಿಂಗೆ ಒಂದು ಮಾಡಲಲ್ಲಿ ಝೋನ್ 2 ತೆಗೆದೆ ಎಕ್ಸ್ ಅಂಡ್ ವೈ ಅಲ್ಲಿ. ಸಿಮಿಲರ್ಲಿ ನಿಮ್ಗೆ ಇಲ್ಲೇನೆ ಝೋನ್ 3 ಬರುತ್ತೆ, ಅದನ್ನ ನೀವು ಟ್ಯಾಬಲ್ ಹಾಕೊಂಡು ತಗೋಬೇಕು. ಝೋನ್ 3 ಎಕ್ಸು ಸೆಪ್ರೇಟ್ ಮಾಡಿ ತಗೊಳ್ಳಿ, ಝೋನ್ 3 ವೈನು ತಗೊಳ್ಳಿ. ಅದೇ ತರ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಹಾಕೋಬೇಕು. ಝೋನ್ ಡ್ರಿಫ್ಟ್ ಇನ್ ಎಕ್ಸ್ ಇನ್ ಝೋನ್ 3, ಡ್ರಿಫ್ಟ್ ಇನ್ ವೈ ಇನ್ ಝೋನ್ 3 ಅಂತ ಹಾಕೊಂಡು ಒಂದೇ ಮಾಡೆಲ್ ಅಲ್ಲಿ ಈ ತರ ಫಸ್ಟ್ ಕಾಲಮ್ ಎಲ್ಲ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಕಾಲಮ್ಗೆ ಹೋಗ್ಬೇಕು, ಸೆಕೆಂಡ್ ಮಾಡೆಲ್ಗೆ ಹೋಗ್ಬೇಕು. ಕ್ಲೋಸ್ ಮಾಡಿ ಸೇವ್ ಕೊಡಿ. ನೆಕ್ಸ್ಟ್ ಸೆಕೆಂಡ್ ಮಾಡೆಲ್ಗೆ ಹೋಗ್ಬೇಕು, ಯಾವುದು model 1. ಸೊ model 1 ತೆಗಿರಿ. model 1 ಅಲ್ಲಿ ಡ್ರಿಫ್ಟ್ ಹುಡುಕಿ. ಸೊ ಹಿಯರ್ ವಿ ಹ್ಯಾವ್ ಸ್ಟೋರಿ ಡ್ರಿಫ್ಟ್ ಹೋಗಿ. ಸೊ ಇದು ಸ್ವಲ್ಪ ಚೇಂಜ್ ಅಂತ ಹೇಳಿದ್ದೀನಿ. ಫಿಲ್ಟರ್ ಅಪ್ಲೈ ಮಾಡಿ. ಸೊ ನಂಗೆ ಲೋಡ್ ಕಾಂಬಿನೇಷನ್ಸ್ ಎಲ್ಲ ಯಾವುದು ಬೇಡ. ಎಕ್ಸ್ ಎ ಅಂದ್ರೆ ಝೋನ್ 2, ಬಿ ಅಂದ್ರೆ ಝೋನ್ 3 ಅಂತ ಹೇಳಿದೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗೆ ಹೋಗಿ ನನಗೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮಾತ್ರ ಬೇಕು. ಸೊ ಎಕ್ಸ್ ಉಳಿಸ್ಕೊಂಡೆ. ಸೊ ವಾಟ್ ಎವರ್ ದ ವ್ಯಾಲ್ಯೂ ಗೆಟಿಂಗ್ ಹಿಯರ್, ಕಾಪಿ ದಿಸ್ ವ್ಯಾಲ್ಯೂ, ಕಂಟ್ರೋಲ್ ಸಿ, ಕಂಟ್ರೋಲ್ ಟ್ಯಾಬ್, ಅಂಡ್ ದಿಸ್ ಇಸ್ ಇನ್ ಎಕ್ಸ್ model 2. ಓಕೆ, ಸಿಮಿಲರ್ಲಿ ಇಲ್ಲೇನೆ ವೈ ಕೊಡಿ. ವೈ ಇನ್ ಎ ನಿಮಗೆ ಇನ್ನೊಂದು ಟೇಬಲ್ ಅಲ್ಲೇ ಫಿಲ್ ಆಗುತ್ತೆ. ಓಕೆ, ಇಲ್ಲೆಲ್ಲ 0 ಬಂತು. ವೈ ಚೇಂಜ್ ಮಾಡಿ ಇದನ್ನ. ಓಕೆ, ಸೊ ಕಾಪಿ ದಿಸ್ ನಾವ್. Copy all this, Control C, Control Tab, and it is in Y direction, Control V. So ಇದರ ಹೆಡ್ಡಿಂಗು model 2 ಆಯ್ತಾ. ಹೀಗೆ ಒಂದೊಂದು ಶೀಟ್ಸ್ ತೆಗೆದುಬಿಟ್ಟು ಅಲ್ಲೆಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡು ತಂದು ಹೊಸ ಶೀಟಿಗೆ ಹಿಂಗೆ ಹಾಕೋಬೇಕು ನೀವು. ಸೊ ಹಿಂಗೆ ಹಾಕೊಂಡ್ಮೇಲೆ ಗ್ರಾಫ್ ಹಾಕ್ಬೇಕು ಒಂದೊಂದು ಟೇಬಲ್ಗೂ. ಫಾರ್ ಈಚ್ ಟೇಬಲ್ ಯು ಹ್ಯಾವ್ ಟು ಪುಟ್ ಅ ಗ್ರಾಫ್. ಈ ಡ್ರಿಫ್ಟ್ ಗ್ರಾಫ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಇದೆಲ್ಲ ಹೈಲೈಟ್ ಮಾಡಿ ಬೋಲ್ಡ್. ಸೊ ಡ್ರಿಫ್ಟ್ ಗ್ರಾಫ್ ಹೆಂಗ್ ಲಾಸ್ಟ್ ಅಲ್ಲಿ 0 0 ಹಾಕೊಳ್ಳಿ ಬೆಟರ್. ಡ್ರಿಫ್ಟ್ ತಗೊಂಡಾಗ ಇನ್ಸರ್ಟ್ಗೆ ಹೋಗಿ, ಸ್ಕ್ಯಾಟರ್ಗೆ ಹೋಗಿ, ಸೆಲೆಕ್ಟ್ ಡಾಟಾ. ಸೊ ಆ್ಯಡ್ಗೆ ಹೋಗಿ ಟೈಟಲ್ ಏನ್ ಬೇಕು M1 ಅಂತ ಕೊಟ್ಕೊಳ್ಳಿ. ಸೊ ಅದು ಲೆಜೆಂಡ್ಗೆ ಯೂಸ್ ಆಗುತ್ತೆ. ಸೊ ಎಕ್ಸ್ ಆಕ್ಸಸ್ ಅಲ್ಲಿ ಡ್ರಿಫ್ಟ್ ಇರಬೇಕು.
ಆ್ಯಂಡ್ ವೈ ಆಕ್ಸಿಸ್ ಅಲ್ಲಿ ಯಾವಾಗಲೂ ಸ್ಟೋರೀಸೇ ಇರಬೇಕು. ಸೊ ಇದು ತಗೊಳ್ಳಿ ನೀವು. ಸೊ ಇಫ್ ಯು ಟೇಕ್ ದಿಸ್ ವ್ಯಾಲ್ಯೂ ವಿಲ್ ನಾಟ್ ಗೆಟ್. ಓಕೆ, ಆಲ್ವೇಸ್ ಟೇಬಲ್ ಅಲ್ಲಿ ಯಾವಾಗಲೂ ನ್ಯೂಮರಿಕೇ ಇರಬೇಕು. ಓ ದಿಸ್ ಇಸ್ ಹೌ ಯು ವಿಲ್ ಗೆಟ್ ಡ್ರಿಫ್ಟ್. ಸಪೋಸ್ ನೀವೇನಾದ್ರೂ ಇಲ್ಲಿ ಝೀರೋ ಹಾಕಿಲ್ಲ, ಇಲ್ಲಿ ಝೀರೋ ಹಾಕಿಲ್ಲ ಅಂತಂದ್ರೆ ಗ್ರಾಫು ಇಲ್ಲಿಂದ ಇಲ್ಲಿಗೆ ಬರಲ್ಲ. ಓಕೆ, ನಮ್ದು ಆಕ್ಚುಲಿ ಹಿಂಗೆ ಬರಬೇಕು ಬಿಕಾಸ್ ಬೇಸ್ ಫಿಕ್ಸ್ಡ್ ಇರುತ್ತೆ. ಸೊ ಡ್ರಿಫ್ಟ್ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತು. ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ದ ಸಕ್ಸೀಡಿಂಗ್ ಸ್ಟೋರಿ. ಮೇಲ್ಗಡೆ ಅಥವಾ ಕೆಳಗಡೆ ಸ್ಟೋರಿ ಕಂಪೇರ್ ಮಾಡಿದ್ರೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದು. ಸೊ ಆಲ್ವೇಸ್ ಬೇಸ್ ಇಸ್ ದ ರೆಫರೆನ್ಸ್. ಬೇಸ್ ಯಾವಾಗಲೂ ಝೀರೋಲಿ ಇರಲೇಬೇಕು. ಇದು ಫಸ್ಟ್ ಒನ್ ಮಾಡ್ಕೋಣ. ಸೊ ಅಗೇನ್ ರೈಟ್ ಕ್ಲಿಕ್ ಕೊಟ್ಟು ಸೆಲೆಕ್ಟ್ ಡಾಟಾ ಹೋಗಿ ಆ್ಯಡ್ ಕೊಟ್ಟು, ಸೊ ಇದನ್ನ M2 ಅಂತ ಹಾಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಇಲ್ಲೇ ಇದೆ. ಸೆಲೆಕ್ಟ್ ಆಲ್ ದಿಸ್. ವೈ ವ್ಯಾಲ್ಯೂ ದಿಸ್ ವ್ಯಾಲ್ಯೂ. ಓಕೆ, ಸೊ ಸಿಮಿಲರ್ಲಿ ನೀವು ಬೇರೆ ಮಾಡೆಲ್ ತಗೊಂಡು ಇಲ್ಲಿ ಫಿಲ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಮಾಡಿ. ಸೊ ಇಲ್ಲಿ ಏನಾಯ್ತು, ನನಗೆ ನೆಕ್ಸ್ಟ್ ಈಗ ಲೆಜೆಂಡ್ ಆ್ಯಡ್ ಮಾಡ್ಬೇಕು. ನನಗೆ ಆಕ್ಸೆಸ್ ಟೈಟಲ್ ಬೇಕು, ಚಾರ್ಟ್ ಟೈಟಲ್ ಬೇಕು, ಅಂಡ್ ದೆನ್ ಲೆಜೆಂಡ್ ಬೇಕು. ಹಾಕೊಂಡೆ. ನಿಮ್ಗೆ ಬೇಕಾದ್ರೆ ಇದನ್ನ ಕ್ಲಿಕ್ ಮಾಡಿ ಗ್ರಾಫ್ನ ದೊಡ್ಡ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ನೀವು M1 M2 ಅಂತ. M1 ಏನು M2 ಅಂದ್ರೆ ಏನು ಅಂತ ತೋರಿಸ್ತಾ ಇದೆ ನಿಮ್ಗೆ. ಸೊ ಇಲ್ಲಿ ಝೀರೋ ಹಾಕಿಲ್ಲ ನಾನು ಆಕ್ಚುಲಿ. ಸೊ ಝೀರೋ ಹಾಕೊಳ್ಳಿ. ಸೊ ಗ್ರಾಫ್ ಅದೇ ಅಪ್ಡೇಟ್ ಆಗುತ್ತೆ. ಇಲ್ಲಿ ಟೈಟಲ್ ಎಡಿಟ್ ಮಾಡ್ಕೊಳ್ಳಿ. ಡ್ರಿಫ್ಟ್ ಇನ್ ಎಕ್ಸ್ ಡೈರೆಕ್ಷನ್ ಇನ್ ಝೋನ್ 2 ಅಂತ ಆಕ್ಸೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಇನ್ನೂ 2 ಮಾಡೆಲ್ ಹಾಕಿ ಕಂಪ್ಲೀಟ್ ಮಾಡಿ. ಸೊ ಸಿಮಿಲರ್ಲಿ ನಿಮ್ಗೆ ಇಲ್ಲೂ ಬೇರೆ ಚಾರ್ಟ್ ಸಿಗುತ್ತೆ. ಇಲ್ಲೂ ಒಂದು ಇದೇ ತರ ಗ್ರಾಫ್ ಸಿಗುತ್ತೆ. ಸಿಮಿಲರ್ಲಿ ಇನ್ ಝೋನ್ 3 ಇದೇ ತರ ಗ್ರಾಫ್ ಸಿಗುತ್ತೆ. ಹಂಗೆ ಕಂಟಿನ್ಯೂ ಮಾಡಿ. ಸದ್ಯಕ್ಕೆ ಇವೆರಡು ಮಾಡಿ ನೀವು ರಿಸಲ್ಟ್ ಎಲ್ಲ ಮಾಡಿ ಈ ಟ್ಯಾಬ್ಯುಲೇಷನ್ಸ್ ಎಲ್ಲ ಕ್ಲೀನಾಗಿ ಬಾಕ್ಸ್ ಎಲ್ಲ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ಬಾಕ್ಸ್ ಎಲ್ಲ ಹಾಕಿ ಇಟ್ಕೊಂಡಿರಿ. ನೆಕ್ಸ್ಟ್ ನಾನು ಸ್ಟೋರಿ ಫೋರ್ಸಸ್ ಮತ್ತೆ ಬೇಸಸ್ ಹೆಂಗೆ ಅಂತ ನಾಳೆ ಹೇಳ್ತೀನಿ.